ನೀನು ಸ್ವಲ್ಪ ನಗ್ತೀಯಾ? ನೀನು ನಕ್ಕರೆ ಚಂದ, ಅತ್ತರೆ ಅದಕ್ಕಿಂತಲೂ ಚಂದ ಮಂಗಳ, ಅದಕ್ಕಿಂತಲೂ ಚಂದ. ಅಂದರೆ ನೀನು ಅಳುವಾಗ ಅರುಣೋದಯದ ಹೂವಿನಂತೆ ಮುದ್ದಾಗಿ ಕಾಣುತ್ತೀಯಲ್ಲ, ಅದು ನನಗೆ ತುಂಬಾ ಇಷ್ಟ ಮಂಗಳ, ನನಗೆ ತುಂಬಾ ಇಷ್ಟ. ನಿಮ್ಮಂಥ ಮುಕ್ತ ಮನಸ್ಸಿನ ವ್ಯಕ್ತಿಯನ್ನು ನನ್ನ ಬಾಳ ಶಕ್ತಿನಾಗಿ ಪಡೆದುಕೊಂಡ ನಾನೇ ಧನ್ಯ. ನಿಮ್ಮ ಪ್ರತಿಯೊಂದು ಮಾತಿನ ಅರ್ಥ ನೆನಪಿಸಿಕೊಂಡ್ರೆ ನನಗೆ ಇಲ್ಲಿ ಸ್ವರ್ಗ ಕಾಣ್ತಿದೆ. ನೀನು ನನಗೆ ಅಷ್ಟೇ ಮಂಗಳ, ನಿನ್ನ ಪ್ರತಿ ಮಾತುಗಳು ನನಗೆ ಕಡಲು ಮುಚ್ಚಿನಂತೆ, ಶಿಲಾಬಾಲಕ್ಕೆ ಕತ್ತಿನಂತೆ ಬೆಲೆ ಬಾಳುವಂತಾಗಿರ್ತವಳೆ. ನಿನ್ನಂಥವಳನ್ನು ಪಡೆದು ನಾನು ಧನ್ಯ ಅಲ್ಲವೇ? ಅಂದಾಗಲೇ ರೈತನ ಹೆಸರು ನಾಡಿಗೆ ಉಸಿರಾಯಿತು, ರೈತನ ಕರೆ ಜಗವಿಲ್ಲ ಸಕ್ಕರೆ ಆಯಿತು. ನಿಜ ಮಂಗಳ, ನಿತ್ಯ ಜೀವನದಲ್ಲಿ ಸತ್ಯ ನ್ಯಾಯ ನೀತಿಯೇ ನನ್ನ ಉಸಿರು, ಪ್ರೀತಿ ವಿಶ್ವಾಸವೇ ನನ್ನ ಜೀವನದ ಹಸಿರು. ನಿತ್ಯ ಕಾಲಚಕ್ರ ಸುತ್ತುವ ಬರೀ ತುತ್ತಿಗಾಗಿ ಬದುಕಬಾರದು ಮಂಗಳ, ತುತ್ತಿಗಾಗಿ ಬದುಕಬಾರದು. ಸದಾ ಹಣ್ಣು ಕೊಟ್ಟ ನೆರಳು ಕೊಡುವ ಹೇಮರದಂತೆ ಬದುಕಬೇಕು, ಅದುವೇ ಜೀವನ. ಹೌದೌದು, ಈ ನಿಮ್ಮ ಮಾತಿಗೆ ನಾನು ಸೋತು ಹೋದೆ. ಸರಿ ಸರಿ, ತುಂಬಾ ಹೊತ್ತಾಗಿದೆ, ಮೊದಲು ಜಳಕ ಮಾಡೋ ಹೋಗ್ರಿ. ನಿಲ್ಲೆ ಚಿನ್ನ, ಇದೇ ಸಂತೋಷ ಸಮಯದಲ್ಲಿ ಗರಿಬಿಚ್ಚಿ ನರ್ಮಿಸು, ಬಾಣನೊಂದಿಗೆ ಹಾಡು. ಚಂದ್ರಮುಖಿ ಆ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ, ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ, ಆ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ, ಒಲವಿನ ಹೃದಯದಿ ಕಣ್ಣೀರಲ್ಲಿ ಅಭಿಷೇಕವ ಮಾಡಿದಳು, ಅದರಲ್ಲಿ ಉದಯಿಸಿ ಹೊಸ ಹೊಸ ಆಸೆಗೆ ಸ್ಫೂರ್ತಿಯ ನೀಡಿದಳು. ಚಂದ್ರಮುಖಿ, ಆ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ. ಕಲ್ಯಾಣವೇ ಕಲ್ಯಾಣವೇ ಮನಸ್ಸಿಗೆ ಕಲ್ಯಾಣವೇ, ಬೇಸರದ ಪಲ್ಲಂಗಕ್ಕೆ ಪ್ರಣಯಕ್ಕೆ ಶೋಭಾನವೇ. ರವಿತೇಜನೇ ಹಾರಿಬಿಡು ಬೆಳಗುಂಗಳ ಸೇರಿಗೆ, ತಪ್ಪು ಕೊಡುವ ಸಂಗಾತಿ ಸಂಘಕ್ಕೆ ಸಂಪ್ರೀತಿ ತೋಟಕ್ಕೆ. ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ, ಆ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ. ಜನ್ಮವು ನಿನಗಾಗಿ ನನ್ನನೆ ಗೋಗಿಸಲು, ಮೈಮಗಳು ನೀಡಿತು ಇಂದು ನನಗೆ ಸನ್ಮತ, ಈ ಮಾತಿಗೆ ಸಂತಸ್ವರ ಅಲೆಯಾಗಿ ಅಲೆಯಾಗಿ ಅನುರಾಗ ಕಡಲಾಯಿತು. ಅಣ್ಣ ಧರ್ಮರಾಜಣ್ಣ, ಯಾಕೋ ತಡವಾಗಿ ಬಂದ್ಯಲ್ಲ?
ಹೌದಣ್ಣ, ಕುರಿ ಮರಿ ಜೊತೆಗೆ ಗುದ್ದಾಡಿ ಬರುವುದಕ್ಕೆ ಸ್ವಲ್ಪ ತಡವಾಯ್ತಣ್ಣ, ಸ್ವಲ್ಪ ತಡವಾಯ್ತು. ಅಣ್ಣ ಸುಳ್ಳು ಸುಳ್ಳು ಸುಳ್ಳು. ಅಣ್ಣ, ಇವನ ಮಾತು ಕೇಳುತ್ತಾ ನೀವು ಹೊರಟರೆ ಕೋರ್ಟು ಕಚೇರಿ ಅಂತ ನೀವು ಹೋಗುವ ಸಮಯವನ್ನು ಉಳಿದಿಲ್ಲ. ಶಶಿಧರ, ಅಂದರೆ ನಿನ್ನ ಮಾತಿನ ಅರ್ಥ? ಸುತ್ತು 10 ಹಳ್ಳಿಯ ಜನ ಸುಮ್ಮನಿರುವಾಗ ಈತನೊಬ್ಬನೇ MLA ಇವರೊಬ್ಬರ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಒಂದು ಇಡೀ ಮಣ್ಣು ಕೊಡುವುದಿಲ್ಲ ಎಂದು ಸವಾಲ್ ಹಾಕಿ ತಾಕತ್ತಿದ್ದರೆ ನಿನ್ನನ್ನು ನೋಡ್ತೀನಿ ಅಂತ ಹೇಳಿ ಬಂದಿದ್ದಾನಂತಣ್ಣ. ಇವನಿಗೆ ಏಕೆ ಬೇಕಣ್ಣ ಆ ರೈತರ ಚಳವಳಿ ಹೋರಾಟ? ತಮ್ಮ ಶಶಿಧರ, ಇದು ರೈತರ ಹೋರಾಟದ ಚಳವಳಿ ಅಲ್ಲ ತಮ್ಮ, ಇದು ರೈತರ ಹೋರಾಟದ ಚಳವಳಿ ಅಲ್ಲ. ನಮ್ಮಂತವರು ಕುರಿ ದನ ಕರ ಮೇಸುವ ಜನರ ಹೋರಾಟ. ಈ ರೈತರು ಅದನ್ನು ಉದ್ದಿ ಬಿತ್ತಿ ತಮ್ಮ ತುತ್ತಿನ ಚೀಲ ತುಂಬಿಕೊಳ್ಳೋ ಹೊಲ. ಇದನ್ನು ಬಿಟ್ಟು ಬೇರೆ ಕಡೆಗೆ ಖರಾಬು ಭೂಮಿ ನೋಡ್ಕೊಳ್ರಿ ಅಂದ್ರೆ ಈ ಮಾತು ನನ್ನ ತಪ್ಪೇನೋ ತಮ್ಮ, ತಪ್ಪೇನು? ಹೌದು, ಅದು ನನ್ನ ದೃಷ್ಟಿಯಲ್ಲಿ ತಪ್ಪೇ. ಅಲ್ಲಿ ವಿಮಾನ ನಿಲ್ದಾಣವಾದರೆ ನಮ್ಮ ಊರು ದೊಡ್ಡ ಸಿಟಿ ಆಗುತ್ತೆ. ಆ ರೈತರ ಮನೆಯಲ್ಲಿ ಪ್ರತಿಯೊಬ್ಬಾತ ನೌಕರಿ ಆತಾನೆ. ಅದರ ಚಿಂತೆ ಇವನಿಗೆ ಕಣ್ಣ. ಕುರಿ ಕಾಯುವುದಷ್ಟೇ ಇವನ ಕೆಲಸ. ಅಂದರೆ ಇದೇ ಕುರಿ ಮೇಸು ಗೋಮಾಳ ಹೋದ ಮೇಲೆ ನಾನೆಲ್ಲಿ ಕುರಿ ಮೇಸಬೇಕು? ಅಣ್ಣ, ಇವನ ಮಾತು ಮಿತಿ ಮೀರಿ ಎತ್ತಿತು. ಅದನ್ನು ಕೇಳುತ್ತಾ ನೀನು ಸುಮ್ಮನೆ ನಿಂತಿರುವೆಯಾ? ನೀನಿವನಿಗೆ ಸರಿಯಾಗಿ ತಿದ್ದಿ ಹೇಳಿ ಆ ಗೌಡರ ತಂಟೆ ಬಿಡಿಸು. ಇಲ್ಲ ಅಂದ್ರೆ ಏನ್ ಮಾಡ್ತಿಲ್ಲ ಬೇಕು? ನಿನ್ನವನ ಮಾತು ಕೇಳಿ ನಾನೇನು ಇದ್ದ ಕುರಿ ಮಾಡಬೇಕು? ಹೇಡಿಯಾಗಿ ಆ ಗೌಡನ ಕಾಲು ಹಿಡಿದು ಕ್ಷಮೆ ಕೇಳಬೇಕಾ? ಹೌದು, ಅವೆರಡರಲ್ಲಿ ಒಂದು ಆಗಲೇಬೇಕು. ಸಾಧ್ಯವಿಲ್ಲ. ಶಶಿಧರ, ನೀನು ಎಚ್ಚರದಿಂದ ಮಾತನಾಡು. ಅವನು MLA ಆದರೇನು, ಮಂತ್ರಿ ಆದರೇನು, ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ನನ್ನ ತಮ್ಮ ಶಾಲೆ ಕಲಿತು ಸಾಯಬಾಗ್ಲಿ ಅಂತೇಳಿ ಶಾಲೆ ಕಲಿಸಿದ್ರೆ ನನಗೆ ಬುದ್ಧಿ ಹೇಳಾಕ ಬರ್ತಾನ. ಇದು ಈ ಮಾತನ್ನು ನೀನಲ್ಲದೆ ಬ್ಯಾರೆ ಯಾರಾದರೂ ಆಡಿದರೆ ಆ ಈರ ಸಿಂಧೂರ ಲಕ್ಷ್ಮಣ ಆ ಗೌಡನ ರುಂಡ ತೆಗೆದಾಗ ಅವರ ರುಂಡಾನ ತೆಗೆದು ಬಿಡುತ್ತಿದ್ದೆ. ವೀರಣ್ಣ, ಧರ್ಮಣ್ಣನವರಿಗೆ ಈ ನಿನ್ನ ಮಾತೆ. ವೀರ, ನೀನು ಒಳಗೆ ನಡೆ. ಮಂಗಳ, ಇವನನ್ನು ಕರೆದುಕೊಂಡು ಹೋಗು. ಅಂದರೆ ಅಣ್ಣ, ಯಾಕಣ್ಣ ಇವನು ಮಾತು ಕೇಳಿ ನೀನು ಕೂಡ ಆ MLAಗೆ ಹೆದರಿ ನನಗೆ ಹೇಡಿಯಾಗಿ ನಡೆಯುತ್ತೀಯಾ? ಇಲ್ಲ, ಈ ಜಗದ ರೈತರು ಅವನಿಗೆ ಹೋಗಿ ತಿಳಿಬಾಗುವಂತೀಯ? ಹೇಳಣ್ಣ, ಹೇಳು. ವೀರ, ಇದು ನನ್ನ ಆಜ್ಞೆ ಆದೀತು. ಒಳಗೆ ನಡಿ ಅಷ್ಟೇ. ಮಂಗಳ, ಇವನನ್ನು ಕರೆದುಕೊಂಡು ಹೋಗು. ಹಾ, ನಡ್ರಿ ಅತ್ತಿಗೆ. ಅಣ್ಣ, ಇವನ್ಯಾರಣ್ಣ ನಮಗೆ ಬುದ್ಧಿ ಹೇಳಲಿಕ್ಕೆ? ನೀನು ಇವನಿಗೆ ಇಷ್ಟೊಂದು ಮಾತನಾಡಲು ಅಧಿಕಾರ ಕೊಟ್ಟಿರುವೆಯಾ? ಇವನೇನು ನಮ್ಮ ಒಡ ಹುಟ್ಟಿದವನೇ? ಇವನೊಬ್ಬ ಅನಾಥ. ಶಶಿಧರ, ಇನ್ನೊಮ್ಮೆ ಮಾಡಬೇಡ. ನನ್ನ ತಮ್ಮನಿಗೆ ಅನಾಥನೆಂಬ ಶಬ್ದವನ್ನು. ಅವನು ಯಾರು ಗೊತ್ತೇನೋ? ಅವನ ಚರಿತ್ರೆ ನಿನಗೇನು ಗೊತ್ತೋ? ನೀನು ನನ್ನ ತಮ್ಮನಲ್ಲ, ರಕ್ತ ಸಂಬಂಧ ದ್ರೋಹಿ. ಹೌದು, ಅವ ಒಬ್ಬ ಮನೆ ಮುರುಕನ ಮಾತು ಕೇಳಿ ನೀನು ಮನೆ ಮುರಿದುಕೊಳ್ಳಲು ಬಯಸ್ತೀಯಾ? ಆ ಗೌಡ ಮಾಡುವ ಕೆಲಸ
ಸರಿ ಏನು ಹೇಳೋ ಶಶಿಧರ, ಹೇಳೋ. ಈ ಧರ್ಮರಾಜನಾದ ನನ್ನ ನುಡಿಯನ್ನು ನೀನು ಕೇಳದೆ ಹೋದರೆ ಮುಂದೊಂದು ದಿನ ಧರ್ಮದ ನುಡಿ ಬೆಂಕಿ ಕಿಡಿಯಾಗಿ ನಿಮ್ಮನ್ನು ಕೊಲ್ಲುತ್ತದೆ. ಎಚ್ಚರ. ಅಣ್ಣ, ನೀನು ಕೂಡ ಬೀರನ ಮಾತನ್ನೇ ಆಡಿದರೆ ಅದನ್ನು ಎದುರಿಸಲು ನಾನು ಸದಾ ಸಿದ್ಧನಿದ್ದೇನೆ. ನನಗೆ ಆ ಗೌಡರ ಮಾತೆ ವೇದ ವಾಕ್ಯ. ಅಯ್ಯೋ. ಶಶಿಧರ, ನನ್ನ ತಮ್ಮ ಶಾಲೆ ಕಲಿತು ಸಾಯಬನಾಗಲೆಂದು ನಾನು ಬಯಸಿದರೆ ಆ ಗೌಡನ ಸೆಳೆತಕ್ಕೆ ಸಿಕ್ಕು ಏನೇನು ಮಾತನಾಡತನಲ್ಲಪ್ಪ. ನನ್ನ ತಮ್ಮ ಇದೇ ರೀತಿ ಗಂಭೀರವಾಗಿ ಮುಂದೆ ನಡೆದರೆ ಆ ಗೌಡನ ತುಂಬಿದ ವಿಷದ ಬೀಜ ಮುಂದೊಂದು ದಿನ ಮೊಳಕೆ ಹೊಡೆದು ಹೆಮ್ಮರವಾಗಿ ಬಿಡುತ್ತದೆ. ಅಯ್ಯೋ ಶಿವಾನಿ, ನಾನು ಏನು ಮಾಡಲೆ ತಂದೆ, ನಾನು ಏನು ಮಾಡಲಿ? ಇದು ಎಲ್ಲ ನಿನ್ನ ಇಚ್ಛೆದಂತೆ ನಡೆಯಲಿ.